ಮಿತ್ರರೇ ನಮಸ್ಕಾರ. ಮಿತ್ರರೇ, ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಅಮೆರಿಕಕ್ಕೆ ಬಂದಿದ್ದು, ಟ್ರಂಪ್ ಅವರನ್ನ ಭೇಟಿಯಾಗಿದ್ದು, ಟ್ರಂಪ್ ಅವರಿಂದ ಅವಮಾನ ಆಗಿದ್ದು, ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇಬ್ರು ಪರಸ್ಪರ ಜಗಳ ಆಡ್ಕೊಂಡಿದ್ದಾರೆ. ಟ್ರಂಪ್ ಹೇಳಿದ ಯಾವುದನ್ನು ಕೂಡ ಝೆಲೆನ್ಸ್ಕಿ ಒಪ್ಕೊಂಡಿಲ್ಲ, ಝೆಲೆನ್ಸ್ಕಿ ಮಾತನಾಡೋದಕ್ಕೆ ಟ್ರಂಪ್ ಬಿಟ್ಟಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವಾಗ ಈ ಘಟನೆ ಆಯಿತೋ ಟ್ರಂಪ್ ವಿಪರೀತವಾಗಿ ಕೋಪಗೊಂಡಿದ್ದಾರೆ. ಅಂದರೆ ಉಕ್ರೇನ್ ವಿರುದ್ಧ ಒಂದು ಪ್ರತೀಕಾರದ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಒಂದು ಕಡೆ ಝೆಲೆನ್ಸ್ಕಿ ಅಮೆರಿಕಕ್ಕೆ ಬಂದು ಜಗಳ ಮಾಡ್ಕೊಂಡು ಹೋದ್ರು, ಇನ್ನೊಂದು ಕಡೆ ಯುರೋಪ್ನ ಎಲ್ಲ ರಾಷ್ಟ್ರಗಳು ಸೇರಿ ಝೆಲೆನ್ಸ್ಕಿಗೆ ಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟಿದೆ. UK ಅಂತೂ ಹಣ ಕೊಡ್ತೀವಿ, ಶಸ್ತ್ರಾಸ್ತ್ರ ಕೊಡ್ತೀವಿ, ನೀವು ರಷ್ಯಾ ವಿರುದ್ಧ ಹೋರಾಟ ಮಾಡಿ ಎನ್ನುವಂತಹ ಬೆಂಬಲವನ್ನು ಬ್ರಿಟನ್ ಕೊಟ್ಟಿದೆ. ಇದ್ಯಾವುದು ಕೂಡ ಟ್ರಂಪ್ಗೆ ಇಷ್ಟ ಆಗ್ತಾ ಇಲ್ಲ. ಟ್ರಂಪ್ ಏನು ಬಯಸ್ತಾ ಇದ್ದಾರೆ? ಇಮಿಡಿಯೇಟ್ ಆಗಿ ಯುದ್ಧ ನಿಲ್ಲಬೇಕು, ಶಾಂತಿ ಒಪ್ಪಂದ ಆಗಬೇಕು, ಉಕ್ರೇನ್ ಸ್ವಲ್ಪ ನಷ್ಟ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳಬೇಕು. ಇದು ಟ್ರಂಪ್ ಅವರ ಮನಸ್ಥಿತಿಯಾಗಿದೆ. ಆದರೆ ಝೆಲೆನ್ಸ್ಕಿ ಇದಕ್ಕೆ ರೆಡಿ ಇಲ್ಲ. ಹೀಗಾಗಿ ಟ್ರಂಪ್ ಇನ್ನೊಂದು ಹೆಜ್ಜೆ ಮುಂದೆ ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕ ಉಕ್ರೇನ್ಗೆ ಏನು ದೇಣಿಗೆಯನ್ನು ಕೊಡ್ತಾ ಇತ್ತು ಯುದ್ಧಕ್ಕೋಸ್ಕರವಾಗಿ, ಆ ಎಲ್ಲ ದೇಣಿಗೆಯನ್ನು ಸಸ್ಪೆಂಡ್ ಮಾಡಿದೆ. ಉಕ್ರೇನ್ಗೆ ₹1 ಕೂಡ ನಾವು ಕೊಡೋದಿಲ್ಲ, ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಅಮೆರಿಕ ಬಂದಿದೆ. ಇವತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇದು ದೊಡ್ಡ ಸುದ್ದಿ. ಯಾಕೆಂದರೆ ಉಕ್ರೇನ್ಗೆ ಈಗಾಗಲೇ ಒಮ್ಮೆ ಅವರು ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ಈಗ ಆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ಕೂಡ ಟ್ರಂಪ್ ಮಾಡಿದ್ದಾರೆ. ಮಿತ್ರರೇ, ಇದು ದೊಡ್ಡ ಡೆವಲಪ್ಮೆಂಟ್. ಟ್ರಂಪ್ ಒಂದು ಕಡೆ ಉಕ್ರೇನ್ಗೆ ಈ ರೀತಿಯಾಗಿ ಬರೆ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆ ರಷ್ಯಾಗೆ ಖುಷಿ ಕೊಡುವಂತಹ ಸುದ್ದಿಗಳನ್ನು ಪದೇ ಪದೇ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ರಷ್ಯಾದ ಕಿವಿ ತಂಪು ಮಾಡುವ ಕೆಲಸವನ್ನು ಕೂಡ ಇದೇ ಟ್ರಂಪ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದರ ಕುರಿತಾಗಿ ನಿಮಗೊಂದಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾವಾಗ ಉಕ್ರೇನ್ ಮೇಲೆ ರಷ್ಯಾ ದಂಡೆತ್ತಿ ಬಂತೋ, ಇಡೀ ವಿಶ್ವದ ಮಾಧ್ಯಮಗಳು ಏನು ಹೇಳ್ತಾ ಇದ್ವು? ರಷ್ಯಾದಂತಹ ದೈತ್ಯ ದೇಶಕ್ಕೆ ಉಕ್ರೇನ್ ಸುಲಭದ ತುತ್ತು, ಏನೊಂದು ವಾರದ ಒಳಗೆ ಯುದ್ಧ ಮುಗಿದು ಬಿಡಬಹುದು ಅಂತ ಎಲ್ಲರೂ ಭಾವಿಸಿದ್ರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದೇ ರೀತಿಯ ಸುದ್ದಿಗಳು ಪ್ರಕಟವಾಗ್ತಾ ಇದ್ವು. ಎಲ್ಲರಿಗೂ ಅದೇ ರೀತಿಯ ನಿರೀಕ್ಷೆಗಳು ಕೂಡ ಇತ್ತು. ಆದರೆ ಮಿತ್ರರೇ, ಯುದ್ಧ ಶುರುವಾಗಿ 3 ವರ್ಷ ಆಗ್ತಾ ಬಂದಿದೆ. ರಷ್ಯಾಗೇನೋ ದೊಡ್ಡ ಮಟ್ಟದ ಯಶಸ್ಸು ಸಿಗಿದೆ ಅಂತ ಯಾರೂ ಹೇಳೋದಿಲ್ಲ. 3 ವರ್ಷ ಸರ್ವಶಕ್ತವಾದಂತಹ ರಷ್ಯಾ ಕೆಲವು ಉಕ್ರೇನ್ನ ಭಾಗವನ್ನು ಮಾತ್ರ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗಿದೆ. ಉಕ್ರೇನನ್ನು ಕಂಪ್ಲೀಟಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಹಾಗಾದರೆ ಉಕ್ರೇನ್ ಏಕಾಂಗಿಯಾಗಿ ಸಾಧನೆ ಮಾಡ್ತಾ ಉಕ್ರೇನ್ನ ಸೈನಿಕರೇ ಹೋರಾಡಿ ರಷ್ಯಾವನ್ನು ಹಿಮ್ಮೆಟ್ಟಿಸಿದ್ರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಉಕ್ರೇನ್ ಇವತ್ತೇನಾದರೂ ನಿಂತ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣವೇ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು. ಈ ಅಮೆರಿಕ ನಿರಂತರವಾಗಿ ಉಕ್ರೇನ್ಗೆ ಯುದ್ಧಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇತ್ತು. ಸೈನಿಕವಾಗಿ ಏನೇನು ಸಪೋರ್ಟ್ ಬೇಕೋ ಎಲ್ಲವನ್ನ ಅಮೆರಿಕ ಕೊಟ್ಟಿದೆ. ನೇರವಾಗಿ ಅಮೆರಿಕದ ಸೈನಿಕರು ಉಕ್ರೇನ್ ನೆಲಕ್ಕೆ ಹೋಗಿ ರಷ್ಯಾದ ವಿರುದ್ಧ ಯುದ್ಧ ಮಾಡಿಲ್ಲ ಅನ್ನೋದನ್ನ ಬಿಟ್ಟರೆ ಉಳಿದೆಲ್ಲ ರೀತಿಯಲ್ಲೂ ಕೂಡ ಉಕ್ರೇನ್ಗೆ ಅಮೆರಿಕ ಸಪೋರ್ಟ್ ಮಾಡಿದೆ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಉಕ್ರೇನ್ ಇನ್ಮುಂದೆ ರಷ್ಯಾವನ್ನು ಎದುರಿಸಬೇಕಾದ್ರೂ ಕೂಡ ಅಮೆರಿಕದ ಸಹಾಯ ಅತ್ಯಂತ ಅವಶ್ಯಕವಾಗುತ್ತೆ. ಅಥವಾ ಪಾಶ್ಚಿಮಾತ್ಯರ ಸಹಾಯವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸದ್ಯ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಟ್ರಂಪ್ಗೆ ಯುದ್ಧ ಬೇಕಾಗಿಲ್ಲ. ಯುದ್ಧ ನಿಲ್ಲಬೇಕು, ವ್ಯಾಪಾರ ಜಾಸ್ತಿ ಆಗಬೇಕು, ಉಕ್ರೇನ್ಗೆ ಅಮೆರಿಕ ಹಣವನ್ನು ಕೊಡಬಾರದು ಯುದ್ಧಕ್ಕೋಸ್ಕರವಾಗಿ. ಇದು ಟ್ರಂಪ್ ಅವರ ಬಯಕೆ. ಇದನ್ನೇ ಝೆಲೆನ್ಸ್ಕಿಗೆ ಹೇಳುವಂತಹ ಪ್ರಯತ್ನವನ್ನು ಟ್ರಂಪ್ ಮಾಡಿದ್ದಾರೆ. ಝೆಲೆನ್ಸ್ಕಿಯ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಝೆಲೆನ್ಸ್ಕಿಗೆ ಏನು ಅನಿಸ್ತಾ ಇದೆ ಗೊತ್ತಾ? ಈಗ ಯುದ್ಧ ನಿಲ್ಲಿಸಿ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ್ರೆ ರಷ್ಯಾಗೆ ಫೇವರ್ ಆಗಿಬಿಡುತ್ತೆ. ರಷ್ಯಾ ಏನು ಹೇಳುತ್ತೋ ಎಲ್ಲದನ್ನು ಕೂಡ ಅಮೆರಿಕ ಒಪ್ಪಿಗೆ ಕೊಡುತ್ತೆ. ಹೀಗಾಗಿ ನಮಗೆ ಹಿನ್ನಡೆ ಆಗಿಬಿಡುತ್ತೆ. ರಷ್ಯಾ ಏನು ಗೆದ್ದುಕೊಂಡಿದೆಯಲ್ಲ ಆ ಎಲ್ಲ ಪ್ರದೇಶವೂ ಕೂಡ ಅವರ ಕೈವಶವಾಗುತ್ತೆ, ನಮಗೆ ಬಹಳ ನಷ್ಟ ಆಗುತ್ತೆ ಅಂತ ಉಕ್ರೇನ್ನ ಝೆಲೆನ್ಸ್ಕಿಗೆ ಅನಿಸ್ತಾ ಇದೆ. ಇದರ ಜೊತೆಗೆ ಝೆಲೆನ್ಸ್ಕಿಗೆ ಇರುವಂತಹ ಇನ್ನೊಂದು ಭಯ ಏನು ಕೇಳಿದ್ರೆ, ಝೆಲೆನ್ಸ್ಕಿಯ ಅಧಿಕಾರಾವಧಿ ಕಳೆದ ವರ್ಷವೇ ಮುಕ್ತಾಯ ಆಗಿಬಿಟ್ಟಿದೆ. ಈಗೇನಾದರೂ ಯುದ್ಧ ವಿರಾಮ ಘೋಷಣೆಯಾಗಿ ತಕ್ಷಣಕ್ಕೆ ಎಲೆಕ್ಷನ್ ಆಗಿದ್ದೇ ಆದರೆ ಮತ್ತೆ ಗೆದ್ದು ಬರುವಂತಹದ್ದು ಕೂಡ ಕಷ್ಟ ಇದೆ. ರಾಜಕೀಯವಾಗಿ ಸಾಕಷ್ಟು ವಿರೋಧಗಳಾಗುತ್ತೆ. ಯಾಕೆಂದರೆ ಒಪ್ಪಂದ ಉಕ್ರೇನ್ನ ವಿರುದ್ಧವಾಗಿ ಆಯಿತು ಅಂತಂದರೆ ಅದು ರಾಜಕೀಯವಾಗಿ ಝೆಲೆನ್ಸ್ಕಿಗೆ ಹಿನ್ನಡೆಯೇ. ಹೀಗಾಗಿ ಝೆಲೆನ್ಸ್ಕಿಗೆ ಈ ಎಲ್ಲ ಆತಂಕಗಳಿದೆ. ಒಂದು ಕಡೆ ಆಂತರಿಕವಾದಂತಹ ಆತಂಕ, ಇನ್ನೊಂದು ಕಡೆ ರಷ್ಯಾಗೆ ಲಾಭವಾಗುವಂತಹ ಆತಂಕ. ಹೀಗಾಗಿ ಝೆಲೆನ್ಸ್ಕಿ ಯಾವುದೇ ಕಾರಣಕ್ಕೂ ಕೂಡ ನಾನು ಶಾಂತಿ ಒಪ್ಪಂದಕ್ಕೆ ಬರೋದಿಲ್ಲ, ರಷ್ಯಾ ಕಂಪ್ಲೀಟ್ ಆಗಿ ನಮಗೆ ಸರೆಂಡರ್ ಆಗಿಬಿಡ್ಬೇಕಪ್ಪ, ನಾವೇನು ಹೇಳ್ತೀವೋ ಅದನ್ನೆಲ್ಲ ರಷ್ಯಾ ಕೇಳಬೇಕು, ಆಗ ಮಾತ್ರ ನಾವು ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಝೆಲೆನ್ಸ್ಕಿ ಒಂದು ರೀತಿಯಲ್ಲಿ ಹುಂಬತನವನ್ನೇ ಪ್ರದರ್ಶನ ಮಾಡಿದ್ದಾರೆ. ಮಿತ್ರರೇ, ಹೀಗಾಗಿ ಟ್ರಂಪ್ಗೆ ವಿಪರೀತವಾಗಿ ಕೋಪ ಬಂದಿದೆ. ಈ ಕೋಪವನ್ನು ಯಾವ ರೀತಿಯಾಗಿ ತೀರಿಸ್ಕೊಳ್ಳೋದು? ಉಕ್ರೇನ್ಗೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ದೇಣಿಗೆಯನ್ನು ಕೊಡೋದಿಲ್ಲ. ಅವರು ಯುದ್ಧಕ್ಕೋಸ್ಕರವಾಗಿ ನಾವು $100 ಬಿಲಿಯನ್ ಗಟ್ಟಲೆ ಹಣವನ್ನು ವೆಚ್ಚ ಮಾಡ್ತಾ ಇದ್ವಿ, ಅದನ್ನು ನಾವು ನಿಲ್ಲಿಸ್ತೀವಿ. ಈ ತಕ್ಷಣದಿಂದಲೇ ಅದೆಲ್ಲವೂ ಕೂಡ ಸಸ್ಪೆಂಡ್ ಆಗುತ್ತೆ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಉಕ್ರೇನ್ಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ. ಯಾಕೆ ಅಂತಂದರೆ, ಝೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಮಾತುಕತೆ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಏನಂತ? ನಾವು ನಿಮ್ಮ ಯುದ್ಧಕ್ಕೋಸ್ಕರವಾಗಿ $350 ಬಿಲಿಯನ್ ವೆಚ್ಚ ಮಾಡಿದ್ದೀವಿ ಅಂತ.
ಮಿತ್ರರೇ, $350 ಬಿಲಿಯನ್ ಅಂತಂದರೆ ಏನು ಸಣ್ಣ ಅಮೌಂಟ್ ಅಲ್ಲ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ ಸರಿಸುಮಾರು 29-30 ಲಕ್ಷ ಕೋಟಿಯಷ್ಟು ಅಮೆರಿಕ ಉಕ್ರೇನ್ಗೋಸ್ಕರವಾಗಿ ವೆಚ್ಚ ಮಾಡಿದ್ದು. ಜೆಲೆನ್ಸ್ಕಿ ಅದನ್ನು ಒಪ್ಕೊಂಡಿಲ್ಲ, ಅದೆಲ್ಲ ಬೇರೆ ಪ್ರಶ್ನೆ. ನೀವು ಅಷ್ಟೆಲ್ಲ ಏನು ದುಡ್ಡು ಕೊಟ್ಟಿಲ್ಲ ನಮಗೆ ಅಂತ ಜೆಲೆನ್ಸ್ಕಿ ಹೇಳಿದ್ರು. ಆದರೂ ಕೂಡ ಟ್ರಂಪ್ ಹೇಳ್ತಾ ಇದ್ದಿದ್ದೇನು, ನಾವು $350 ಬಿಲಿಯನ್ ಈ ಯುದ್ಧಕ್ಕಾಗಿ ವೆಚ್ಚ ಮಾಡಿದ್ದೀವಿ, ಇದು ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿ, ಹೀಗೆಲ್ಲ ಟ್ರಂಪ್ ಹೇಳೋದಕ್ಕೆ ಶುರು ಮಾಡಿದ್ರು. ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆ ಏನು ಕೇಳಿದ್ರೆ, ಟ್ರಂಪ್ ಒಂದು ಕಡೆ ಉಕ್ರೇನ್ ಮೇಲೆ ಈ ರೀತಿಯ ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಷ್ಯಾಗೆ ಖುಷಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕದಿಂದ ಒಂದು ಸುದ್ದಿ ಬರ್ತಾ ಇದೆ, ರಷ್ಯಾ ಮೇಲೆ ಅಮೆರಿಕ ಏನು ನಿರ್ಬಂಧವನ್ನು ವಿಧಿಸಿತ್ತಲ್ಲ, ಇದನ್ನು ಹಂತ ಹಂತವಾಗಿ ತೆರವು ಮಾಡೋದಕ್ಕೆ ಟ್ರಂಪ್ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಅಂತ. ಮಿತ್ರರೇ, ನಿಮಗೆಲ್ಲ ಗೊತ್ತು, ರಷ್ಯಾ ಯಾವಾಗ ಯುದ್ಧವನ್ನು ಆರಂಭಿಸ್ತೋ ತಕ್ಷಣ ಬೈಡನ್ ತೆಗೆದುಕೊಂಡಂತಹ ಅತಿ ದೊಡ್ಡ ನಿರ್ಧಾರ ಏನು ಕೇಳಿದ್ರೆ, ರಷ್ಯಾ ಮೇಲೆ ಆರ್ಥಿಕವಾದಂತಹ ನಿರ್ಬಂಧವನ್ನು ವಿಧಿಸುವಂಥದ್ದು. ರಷ್ಯಾ ಆರ್ಥಿಕವಾಗಿ ಸೊರಗಿ ಹೋಗಬೇಕು, ಅವರು ಯುದ್ಧ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಹಣ ಸಿಗಬಾರ್ದು, ಅಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಬೈಡನ್ ಒಂದು ಕಠಿಣವಾದಂತಹ ಕ್ರಮವನ್ನೇ ಕೈಗೊಂಡ್ರು. ಕೇವಲ ಬೈಡನ್ ಮಾತ್ರ ಅಲ್ಲ, ಅದರಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಭಾಗಿಯಾಗಿತ್ತು, ಯುರೋಪ್ನ ಎಲ್ಲ ರಾಷ್ಟ್ರಗಳು ಕೂಡ ಸಾಥ್ ಕೊಟ್ಟಿದ್ವು, ಬೇರೆ ಬೇರೆ ದೇಶಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ವು. ಉದಾಹರಣೆಗೆ ಜಪಾನ್ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಈ ಎಲ್ಲ ದೇಶಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ವು. ಆದರೆ ಈಗ ಟ್ರಂಪ್ ಏನು ನಿರ್ಧಾರ ಮಾಡ್ತಾ ಇದ್ದಾರೆ, ನಾವು ಇಂತಹ ಎಲ್ಲ ಆರ್ಥಿಕ ನಿರ್ಬಂಧವನ್ನು ತೆಗೆದುಹಾಕ್ಬಿಡ್ತೀವಿ, ರಷ್ಯಾ ಜೊತೆಗೆ ಮುಕ್ತವಾದಂಥ ಸಂಬಂಧವನ್ನು ಇಟ್ಕೊಳ್ತೀವಿ ಅಂತ ಟ್ರಂಪ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಒಂದು ಲೆಕ್ಕಾಚಾರದ ಪ್ರಕಾರ ರಷ್ಯಾದ ಮೇಲೆ ಈವರೆಗೆ ಪಾಶ್ಚಿಮಾತ್ಯರು ಹೇರಿದಂತಹ ನಿರ್ಬಂಧಗಳು ಎಷ್ಟಿದೆ ಅಂತಂದರೆ 17,000ಕ್ಕೂ ಜಾಸ್ತಿ ಇದೆ. ಈ ಪೈಕಿ ಅಮೆರಿಕ ಒಂದೇ ದೇಶ 6,000-7,000ದಷ್ಟು ನಿರ್ಬಂಧವನ್ನು ವಿಧಿಸಿದೆ. ಟ್ರಂಪ್ ಏಕಾಏಕಿಯಾಗಿ ಅಷ್ಟೂ ನಿರ್ಬಂಧವನ್ನು ವಾಪಸ್ ಪಡೀತಾರ ಕೇಳಿದ್ರೆ ಇಲ್ಲ, ಕೆಲವೊಂದಷ್ಟು ನಿರ್ಬಂಧಗಳನ್ನು ವಾಪಸ್ ಪಡೀತಾರೆ, ಹಂತ ಹಂತವಾಗಿ ರಷ್ಯಾ ಜೊತೆಗೆ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಿತ್ರರೇ, ಇದನ್ನು ಕೇಳೋದಕ್ಕೆ ಬಹಳ ಆಶ್ಚರ್ಯ ಆಗುತ್ತೆ. ಹೇಗಿದೆ ಈ ಸುದ್ದಿ? ಭಾರತದ ರಾಜಕೀಯಕ್ಕೆ ಇದನ್ನು ಹೋಲಿಸಿ ನೋಡೋದಾದರೆ, ಒಂದು ವೇಳೆ ಮಿತ್ರರೇ ಭಾರತದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರು ಒಂದಾದರೆ ಹೇಗಾಗಿರುತ್ತೆ ಹೇಳಿ? ಸಾಧ್ಯ ಇದೆಯಾ? ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ, ಇಬ್ಬರ ನಡುವೆ ಸಾಕಷ್ಟು ಅಂತರ ಇದೆ. ಎರಡೂ ಪಕ್ಷದ ಸಿದ್ಧಾಂತಗಳೇ ಬೇರೆ, ಎರಡೂ ಪಕ್ಷಗಳು ರಾಜಕೀಯವಾಗಿ ಬದ್ಧ ವೈರಿಗಳು. ಈ ದೇಶದಲ್ಲಿ ಯಾವ ಪಕ್ಷದ ಜೊತೆಗೆ ಬೇಕಾದರೂ ಮೈತ್ರಿ ಮಾಡಿಕೊಳ್ಳಬಹುದು. ಬಿಜೆಪಿಯ ಜೊತೆಗೆ ಎಡಪಕ್ಷಗಳು ಬೇಕಾದರೂ ಮೈತ್ರಿ ಮಾಡಿಕೊಳ್ಳಬಹುದು, ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ನಾಳೆ ಏನಾದರೂ ರಾಹುಲ್ ಗಾಂಧಿ ಮತ್ತು ಮೋದಿ ಅವರು ಮೈತ್ರಿ ಮಾಡಿಕೊಂಡ್ರೆ ಯಾವ ರೀತಿಯಾದಂತಹ ಭ್ರಮ ನಿರಸನ ಆಗಬಹುದು ಇಡೀ ದೇಶದಲ್ಲಿ? ಊಹೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಸದ್ಯ ಅಮೆರಿಕ ಮತ್ತು ರಷ್ಯಾದ ಮೈತ್ರಿಯ ಸುದ್ದಿ ಏನಿದೆ, ಇದು ಅಮೆರಿಕನ್ನರಿಗೆ ಇಂತಹದೇ ಭ್ರಮ ನಿರಸನವನ್ನು ಉಂಟು ಮಾಡಿದೆ. ಅಮೆರಿಕದಲ್ಲಿ ದೊಡ್ಡ ಸಂಖ್ಯೆಯ ಜನರು ರಷ್ಯಾವನ್ನು ವಿರೋಧಿಸ್ತಾರೆ, ಅವರು ಉಕ್ರೇನ್ನಲ್ಲಿ ಮಾಡಿರುವಂತಹದ್ದು ತಪ್ಪು ಅಂತ ಈಗಲೂ ಕೂಡ ಖಂಡಿಸ್ತಾರೆ. ಆದರೆ ಟ್ರಂಪ್ ಸರ್ಕಾರ ರಷ್ಯಾ ಜೊತೆಗೆ ಮೈತ್ರಿ ಮಾಡಿಕೊಳ್ತಾ ಇರುವಂತಹದ್ದು, ರಷ್ಯಾದ ಫೇವರ್ ಆಗಿ ನಿರ್ಧಾರವನ್ನು ಕೈಗೊಳ್ತಾ ಇರುವಂತಹದ್ದು, ರಷ್ಯಾದ ಮೇಲೆ ಇರುವಂತಹ ನಿರ್ಬಂಧವನ್ನು ತೆರವು ಮಾಡ್ತೀವಿ ಅಂತ ಟ್ರಂಪ್ ಸರ್ಕಾರ ಯೋಚನೆ ಮಾಡ್ತಿರುವಂತಹದ್ದು ಅಮೆರಿಕನ್ನರಿಗೆ ತೀವ್ರ ನಿರಾಸೆಯನ್ನು ತಂದಿದೆ. ಹೀಗಾಗಿ ಅಮೆರಿಕದ ಕೆಲ ಚಿಂತಕರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಈ ಟ್ರಂಪ್ ಇದಾರಲ್ಲ, ಪುತಿನ್ ಅವರ ಪಪೆಟ್, ಕೈಗೊಂಬೆ, ಹೀಗಂತ ಕೆಲವರು ಲೇವಡಿ ಮಾಡ್ತಾ ಇದ್ದಾರೆ. ಕೆಲ ಕಾಮಿಡಿ ಶೋಗಳಲ್ಲೂ ಕೂಡ ಇದನ್ನೇ ಹೇಳಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಈಗ ಅಧಿಕಾರಕ್ಕೆ ಬಂದಂಥವರು ಪುತಿನ್ ಅವರ ಕೈಗೊಂಬೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ ಮಿತ್ರರೇ, ಸದ್ಯ ಅಮೆರಿಕದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರುವಂತಹದ್ದು ಒಂದು ಕಡೆ ಪುತಿನ್ ಆದರೆ, ಇನ್ನೊಂದು ಕಡೆ ಉಪರಾಷ್ಟ್ರಪತಿಯಾದಂತಹ ಜೆ ಡಿ ವೆನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತು. ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡ್ತಾರೆ, ಯುರೋಪ್ನ ಎಡಪಂಥೀಯರನ್ನ ಹಿಗ್ಗಾಮುಗ್ಗವಾಗಿ ಟೀಕಿಸ್ತಾರೆ. ಮೊನ್ನೆ ಕೂಡ ಜೆಲೆನ್ಸ್ಕಿಯ ಜೊತೆಗೆ ಟ್ರಂಪ್ ಅಷ್ಟೊಂದು ಜಗಳ ಆಡೋದಕ್ಕೆ ಕಾರಣವೇ ಜೆ ಡಿ ವೆನ್ಸ್ ಪ್ರಸ್ತಾಪ ಮಾಡಿದಂತಹ ವಿಚಾರಗಳು ಜೆಲೆನ್ಸ್ಕಿಯನ್ನು ಕೂಡ ಕೆಣಕ್ತು. ಹೀಗಾಗಿ ಜೆಲೆನ್ಸ್ಕಿ ಜೆ ಡಿ ವೆನ್ಸ್ ಅನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಟ್ರಂಪ್ ಕೂಡ ಅಗ್ರೆಸಿವ್ ಆಗ್ತಾರೆ. ಅಂದ್ರೆ ಜೆ ಡಿ ವೆನ್ಸ್ ಇದಾರಲ್ಲ, ತೀರಾ ಬಲಪಂಥೀಯ ನಾಯಕ, ತುಂಬಾ ಅಗ್ರೆಸಿವ್ ಆಗಿ ಭಾಷಣ ಮಾಡ್ತಾರೆ. ಈಗ ಭಾರತದ ರಾಜಕಾರಣದಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ, ಈ ಕಟ್ಟರ್ ಹಿಂದುತ್ವವಾದಿ ಅಂತೀವಲ್ಲ, ಹಾಗೆ ಅಮೆರಿಕದಲ್ಲಿ ಕಟ್ಟರ್ ಬಲಪಂಥೀಯ ನಾಯಕ ಈ ಜೆ ಡಿ ವೆನ್ಸ್. ಈಗ ಅಮೆರಿಕದ ಮಂದಿ ಜೆ ಡಿ ವೆನ್ಸ್ ಅನ್ನ ಕೂಡ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಜೆ ಡಿ ವೆನ್ಸ್ ಎಲ್ಲೇ ಬಂದರೂ ಕೂಡ ಅವರ ಮುಂದೆ ಪ್ಲೇ ಕಾರ್ಡ್ ಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಏನಂತ? ಜೆ ಡಿ ವೆನ್ಸ್ ರಷ್ಯಾಗೆ ಹೋಗ್ಬಿಡ್ಲಿ, ಅಮೆರಿಕಕ್ಕೆ ಬೇಕಾಗಿಲ್ಲ ಅಂತ ಪ್ಲೇ ಕಾರ್ಡ್ ಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅಮೆರಿಕದಲ್ಲಿ ವಿರೋಧ ವ್ಯಕ್ತವಾಗೋದಕ್ಕೆ ಶುರುವಾಗಿದೆ. ಆದ್ರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಕೂಡ ಇದೆ. ಯಾರು ಈ ವಿರೋಧವನ್ನ ಮಾಡ್ತಾ ಇರುವಂತವರು? ಏನ್ ರಿಪಬ್ಲಿಕನ್ ಪಕ್ಷದವರೇ ವಿರೋಧ ಮಾಡ್ತಾ ಇದ್ದಾರಾ? ಟ್ರಂಪ್ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಡೆಮಾಕ್ರೆಟಿಕ್ಗಳು ಮೊದಲಿನಿಂದಲೂ ಕೂಡ ಉಕ್ರೇನ್ ಬಗ್ಗೆ ಸಿಂಪಥೈಸರ್ಸ್ ಆಗಿದ್ದಾರೆ. ಅವರಿಗೆ ಹಾಮಾಸ್ ಬಗ್ಗೆಯೂ ಕೂಡ ಒಂದು ಕರುಣೆ ಇದೆ. ಗಾಜಾದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಯುದ್ಧ ಮಾಡಬಾರದು ಅಂತ ಅವರು ಪ್ರತಿಭಟಿಸಿದಂಥವ್ರು. ಅಂದ್ರೆ ಟೋಟಲಿ ನಮ್ಮಲ್ಲೇನು ಲೆಫ್ಟಿಸ್ಟ್ಗಳಿರ್ತಾರಲ್ಲ, ಈ ಬುದ್ಧಿಜೀವಿಗಳು ಅಂತೀವಲ್ಲ, ಆ ಥರದವರು ಈಗ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರವನ್ನ, ಜೆ ಡಿ ವೆನ್ಸ್ ಅವರನ್ನ ಸಿಕ್ಕಾಪಟ್ಟೆ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಾಗೂ ಅಮೆರಿಕದಲ್ಲಿ ಆಗ್ತಿರುವಂತಹ ಈ ಎಲ್ಲ ಬೆಳವಣಿಗೆಗಳು ಕೂಡ ರಷ್ಯಾದಲ್ಲಿ ಕೂತಿರುವಂತಹ ಪುತಿನ್ಗೆ ಸಂಗೀತ ಕೇಳದಷ್ಟೇ ಖುಷಿ ಆಗ್ತಾ ಇದೆ.
ಇಲ್ಲದೆ ಹೋದರೆ ಮಿತ್ರರೇ, ಕಳೆದ 3 ವರ್ಷದಿಂದ ರಷ್ಯಾ ಅನೇಕ ರೀತಿಯ ಒತ್ತಡವನ್ನು ಎದುರಿಸಿದೆ. ಪಾಶ್ಚಿಮಾತ್ಯರು ಎಷ್ಟೆಲ್ಲ ಬೇಕೋ ಅಷ್ಟು ರೀತಿಯಲ್ಲಿ ರಷ್ಯಾವನ್ನು ಐಸೋಲೇಟ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಮೊದಲ ಬಾರಿಗೆ ರಷ್ಯಾದವರಿಗೆ ಎಲ್ಲ ಖುಷಿಯ ಸುದ್ದಿಗಳೇ ಸಿಗ್ತಾ ಇದೆ. ಇದು ಮುಂಬರುವ ದಿನಗಳಲ್ಲಿ ವರ್ಲ್ಡ್ ಆರ್ಡರನ್ನೇ ಬದಲಾಯಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಒಂದು ಕಡೆ ನ್ಯಾಟೋ ಮತ್ತು UN-ನಿಂದಲೇ ಹೊರಗೆ ಬರಬೇಕು ಅಂತ ಇಲಾನ್ ಮಾಸ್ಕ್ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ನಮಗೆ UN ಕೂಡ ಬೇಡ, ನ್ಯಾಟೋ ಕೂಡ ಬೇಡ ಅಂತ. ಹಾಗೇನಾದರೂ ಆದರೆ ಮಿತ್ರರೇ, ಅಮೆರಿಕದ 80-90 ವರ್ಷದ ನಿರಂತರ ಪ್ರಯತ್ನವೇ ನೀರಿನಲ್ಲಿ ಹೋಮ ಮಾಡದಂತಾಗುತ್ತೆ. ಹೇಗಿದು ವರ್ಲ್ಡ್ ಆರ್ಡರ್ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಇವತ್ತು ರಷ್ಯಾ ಮತ್ತು ಅಮೆರಿಕ ಹತ್ರ ಆದರೆ ಅದು ಚೈನಾಗೆ ಸ್ವಲ್ಪ ನೆಗೆಟಿವ್. ಯಾಕೆ ಅಂತಂದ್ರೆ ಇವತ್ತು ರಷ್ಯಾ ಕಂಪ್ಲೀಟ್ ಆಗಿ ಚೈನಾ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಚೈನಾ ಇಲ್ಲದೆ ರಷ್ಯಾ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಆ ಪರಿಸ್ಥಿತಿಗೆ ಬಂದಿತ್ತು. ಈಗ ಅಮೆರಿಕ ಮತ್ತು ರಷ್ಯಾ ಹತ್ರ ಆದರೆ ಚೈನಾ ಮೇಲಿನ ರಷ್ಯಾದ ಡಿಪೆಂಡೆನ್ಸಿ ಸಾಕಷ್ಟು ಕಡಿಮೆ ಆಗಿಬಿಡುತ್ತೆ. ಇದು ಸಹಜವಾಗಿ ಚೈನಾಗೆ ನಷ್ಟ. ಆದರೆ ಚೈನಾಗೆ ಇನ್ನೊಂದು ಕಡೆ ಲಾಭ ಆಗುತ್ತೆ. ಅದೇನು ಕೇಳಿದ್ರೆ, ಈ ಯುರೋಪ್ ರಾಷ್ಟ್ರಗಳು ಅಮೆರಿಕದಿಂದ ದೂರ ಆಗಿದ್ದೆ ಆದರೆ ಯುರೋಪ್ ರಾಷ್ಟ್ರಗಳು ಏನು ಮಾಡ್ತವೆ, ಚೈನಾಗೆ ಹತ್ತಿರವಾಗ್ತವೆ. ಇದು ಚೈನಾಗೆ ಖುಷಿ ಕೊಡುವಂತಹ ಸುದ್ದಿ. ಚೈನಾಗೆ ಸ್ವಲ್ಪ ನಷ್ಟವೂ ಇದೆ, ಒಂದು ಸ್ವಲ್ಪ ಲಾಭವೂ ಇದೆ. ಈ ಕಾರಣದಿಂದ ಮುಂದಿನ 3-4 ವರ್ಷಗಳೇನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳಾಗ್ತವೆ. ಭಾರತಕ್ಕೇನೋ ನೇರ ಪರಿಣಾಮ ಆಗುತ್ತೆ ಅಂತಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಭಾರತವೂ ಕೂಡ ಇದೆಲ್ಲದರ ದುಷ್ಪರಿಣಾಮವನ್ನು ಎದುರಿಸಬೇಕು, ಒಳ್ಳೆಯ ರೀತಿಯ ಪರಿಣಾಮವನ್ನು ಕೂಡ ಎದುರಿಸಬೇಕು. ಅಂದರೆ ಲಾಭನೂ ಇದೆ, ನಷ್ಟ ಕೂಡ ಇದೆ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.